ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗಲಿರುವ ಸ್ಥಳ ಒಂದು ಅದ್ಭುತ ಐತಿಹಾಸಿಕ ಕೇಂದ್ರ. ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಚರಮಾವಸ್ಥೆಯನ್ನು ಕಂಡುಕೊಳ್ಳಬಹುದಾದ ಸ್ಥಳ. ಅದು ಬೇರೆ ಯಾವುದೂ ಅಲ್ಲ, ಪಟ್ಟದಕಲ್ಲು. ಪಟ್ಟದಕಲ್ಲು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಪವಿತ್ರ ಹಾಗೂ ಐತಿಹಾಸಿಕ ಸ್ಥಳ. ಮಲಪ್ರಭಾ ನದಿಯ ತೀರದಲ್ಲಿರುವ ಈ ಪ್ರದೇಶ ಭಾರತದ ವಾಸ್ತುಶಿಲ್ಪ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ. ಪಟ್ಟದಕಲ್ಲು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಭಾರತೀಯ ದೇವಾಲಯ ಶಿಲ್ಪಕಲೆಯ ಉನ್ನತ ಹಂತವನ್ನು ತೋರಿಸುವ ಜೀವಂತ ಸಾಕ್ಷಿ. ಪಟ್ಟದಕಲ್ಲಿನ ವಿಶೇಷತೆ ಏನೆಂದರೆ, ಇಲ್ಲಿ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ, ಈ ಎರಡು ಶೈಲಿಗಳು ಒಂದೇ ಸ್ಥಳದಲ್ಲಿ ಒಂದೇ ಕಾಲಘಟ್ಟದಲ್ಲಿ ಕಾಣಸಿಗುತ್ತವೆ. ಇದು ಭಾರತದಲ್ಲಿಯೇ ಅಪರೂಪದ ಸಂಗತಿ. ಪಟ್ಟದಕಲ್ಲು ಚಾಲುಕ್ಯ ವಂಶದ ರಾಜರ ಕಾಲದಲ್ಲಿ ಅತ್ಯಂತ ಪ್ರಮುಖ ರಾಜಕೀಯ ಮತ್ತು ಧಾರ್ಮಿಕ ಕೇಂದ್ರವಾಗಿತ್ತು. ಚಾಲುಕ್ಯ ರಾಜರು ಪಟ್ಟದಕಲ್ಲನ್ನು ತಮ್ಮ ಪಟ್ಟಾಭಿಷೇಕ ಸ್ಥಳವಾಗಿ ಬಳಸುತ್ತಿದ್ದರು. ಅಂದರೆ ರಾಜರು ರಾಜರಾಗುವ ಶಪಥವನ್ನು ಸ್ವೀಕರಿಸಿದ ಪವಿತ್ರ ಭೂಮಿಯೇ ಪಟ್ಟದಕಲ್ಲು. ಈ ಕಾರಣದಿಂದಲೇ ಇಲ್ಲಿ ನಿರ್ಮಿಸಲಾದ ದೇವಾಲಯಗಳು ಅತ್ಯಂತ ಭವ್ಯವಾಗಿವೆ, ಸುಂದರವಾಗಿವೆ ಮತ್ತು ಅತ್ಯಂತ ಸೂಕ್ಷ್ಮವಾದ ಶಿಲ್ಪಕಲೆಯನ್ನು ಹೊಂದಿವೆ. ಇಲ್ಲಿ ಇರುವ ದೇವಾಲಯಗಳು ಸಾಮಾನ್ಯ ಪೂಜಾ ಸ್ಥಳಗಳಷ್ಟೇ ಅಲ್ಲ, ಅವು ರಾಜಕೀಯ ಶಕ್ತಿ, ಧಾರ್ಮಿಕ ನಂಬಿಕೆ ಮತ್ತು ಕಲಾತ್ಮಕ ಉನ್ನತತೆಯ ಪ್ರತೀಕಗಳಾಗಿವೆ. ಪಟ್ಟದಕಲ್ಲಿನಲ್ಲಿ ಒಟ್ಟು 10 ಪ್ರಮುಖ ದೇವಾಲಯಗಳಿವೆ. ಅವುಗಳಲ್ಲಿ 4 ದೇವಾಲಯಗಳು ನಾಗರ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿವೆ, 6 ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿವೆ. ಇವೆಲ್ಲವೂ ಕ್ರಿ.ಶ. 7ನೇ ಮತ್ತು 8ನೇ ಶತಮಾನಗಳ ಅವಧಿಯಲ್ಲಿ ನಿರ್ಮಾಣಗೊಂಡವು. ಇದರಿಂದ ನಾವು ಒಂದು ಮಹತ್ವದ ವಿಷಯವನ್ನು ಅರ್ಥಮಾಡಿಕೊಳ್ಳಬಹುದು. ಆ ಕಾಲದ ಶಿಲ್ಪಿಗಳು ಮತ್ತು ವಾಸ್ತುಶಿಲ್ಪಿಗಳು ವಿಭಿನ್ನ ಶೈಲಿಗಳನ್ನು ಪ್ರಯೋಗಿಸಿ ಅವುಗಳನ್ನು ಪರಿಪೂರ್ಣತೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದರು. ಪಟ್ಟದಕಲ್ಲಿನ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಮೊದಲನೆಯದಾಗಿ ಹೇಳಬೇಕಾದದ್ದು ವಿರೂಪಾಕ್ಷ ದೇವಾಲಯ. ಈ ದೇವಾಲಯವನ್ನು ಚಾಲುಕ್ಯ ರಾಜ ವಿಕ್ರಮಾದಿತ್ಯ ದ್ವಿತೀಯನ ಪತ್ನಿಯಾದ ರಾಣಿ ಲೋಕಮಹಾದೇವಿ ನಿರ್ಮಿಸಿದಳು. ಈ ದೇವಾಲಯವು ಪಲ್ಲವ ರಾಜ ನರಸಿಂಹ ವರ್ಮನ ಮೇಲೆ ಸಾಧಿಸಿದ ವಿಜಯದ ಸ್ಮರಣಾರ್ಥವಾಗಿ ನಿರ್ಮಿಸಲಾಯಿತು. ವಿರೂಪಾಕ್ಷ ದೇವಾಲಯವು ದ್ರಾವಿಡ ಶೈಲಿಯ ಅತ್ಯುತ್ತಮ ಉದಾಹರಣೆ. ಈ ದೇವಾಲಯವನ್ನು ನೋಡಿದರೆ ಕಂಚಿಪುರದ ಕೈಲಾಸನಾಥ ದೇವಾಲಯದ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ. ವಿರೂಪಾಕ್ಷ ದೇವಾಲಯದ ಗರ್ಭಗೃಹ, ಮಂಟಪಗಳು, ಪ್ರಾಕಾರಗಳು ಎಲ್ಲವೂ ಅತ್ಯಂತ ಸಮನ್ವಯದಿಂದ ನಿರ್ಮಿಸಲ್ಪಟ್ಟಿವೆ. ಇಲ್ಲಿ ಇರುವ ಶಿಲ್ಪಗಳಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ಕಥೆಗಳು ಜೀವಂತವಾಗಿ ಮೂಡಿಬಂದಿವೆ. ಪ್ರತಿಯೊಂದು ಶಿಲ್ಪವೂ ಒಂದು ಕಥೆಯನ್ನು ಹೇಳುತ್ತದೆ. ವಿರೂಪಾಕ್ಷ ದೇವಾಲಯದ ಎದುರು ಇರುವ ನಂದಿ ಮಂಟಪ ಕೂಡ ಅತ್ಯಂತ ಸುಂದರವಾಗಿದೆ. ನಂದಿಯ ಶಿಲ್ಪವು ಶಾಂತತೆ ಮತ್ತು ಶಕ್ತಿ ಎರಡನ್ನೂ ಒಟ್ಟಿಗೆ ತೋರಿಸುತ್ತದೆ. ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲಿಯೇ ಮಲ್ಲಿಕಾರ್ಜುನ ದೇವಾಲಯ ಇದೆ. ಇದನ್ನು ರಾಣಿ ತ್ರೈಲೋಕ್ಯ ಮಹಾದೇವಿ ನಿರ್ಮಿಸಿದಳು. ಇದು ಕೂಡ ದ್ರಾವಿಡ ಶೈಲಿಯಲ್ಲಿಯೇ ನಿರ್ಮಿತವಾಗಿದ್ದು ವಿರೂಪಾಕ್ಷ ದೇವಾಲಯದಂತೆಯೇ ಅನೇಕ ವಿನ್ಯಾಸಗಳನ್ನು ಹೊಂದಿದೆ. ಈ 2 ದೇವಾಲಯಗಳನ್ನು ನೋಡಿದಾಗ ನಮಗೆ ತಿಳಿಯುವುದು ಏನೆಂದರೆ, ಆ ಕಾಲದಲ್ಲಿ ದೇವಾಲಯ ನಿರ್ಮಾಣವು ಕೇವಲ ಧಾರ್ಮಿಕ ಕಾರ್ಯವಲ್ಲ, ಇದು ರಾಜಕೀಯ ಶಕ್ತಿ, ಸಾಂಸ್ಕೃತಿಕ ಗೌರವ ಮತ್ತು ಕಲಾತ್ಮಕ ಸ್ಪರ್ಧೆಯೂ ಆಗಿತ್ತು. ಪಟ್ಟದಕಲ್ಲಿನ ನಾಗರ ಶೈಲಿಯ ದೇವಾಲಯಗಳಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಅತ್ಯಂತ ಪ್ರಮುಖವಾದದ್ದು. ಈ ದೇವಾಲಯವು ಉತ್ತರ ಭಾರತದ ಶೈಲಿಯ ಪ್ರಭಾವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಇದರ ಗೋಪುರವು ವಕ್ರಾಕಾರದ ಶಿಖರವನ್ನು ಹೊಂದಿದ್ದು ಉತ್ತರ ಭಾರತದ ದೇವಾಲಯಗಳ ವಿನ್ಯಾಸವನ್ನು ನೆನಪಿಸುತ್ತದೆ. ಗಲಗನಾಥ ದೇವಾಲಯವು ನಾಗರ ಶೈಲಿಯ ಮತ್ತೊಂದು ಸುಂದರ ಉದಾಹರಣೆ. ಈ ದೇವಾಲಯದ ಗರ್ಭಗೃಹದ ಮೇಲೆ ಇರುವ ಶಿಖರವು ತುಂಬಾ ಎತ್ತರವಾಗಿದ್ದು ಸರಳವಾದ ಅಲಂಕಾರ ಹೊಂದಿದೆ. ಇದು ಶಿಲ್ಪಕಲೆಯ ಸರಳತೆಯಲ್ಲಿಯೇ ಇರುವ ಸೌಂದರ್ಯವನ್ನು ತೋರಿಸುತ್ತದೆ. ಪಟ್ಟದಕಲ್ಲಿನ ಇನ್ನೊಂದು ವಿಶಿಷ್ಟ ದೇವಾಲಯ ಪಾಪನಾಥ ದೇವಾಲಯ. ಈ ದೇವಾಲಯವು ನಾಗರ ಮತ್ತು ದ್ರಾವಿಡ ಶೈಲಿಗಳ ಸಂಯೋಜನೆಯಂತಿದೆ. ಇದು ಮಧ್ಯಂತರ ಹಂತದ ವಾಸ್ತುಶಿಲ್ಪವನ್ನು ತೋರಿಸುತ್ತದೆ. ಅಂದರೆ ಶಿಲ್ಪಿಗಳು ಒಂದರಿಂದ ಮತ್ತೊಂದು ಶೈಲಿಗೆ ಸಾಗುತ್ತಿರುವ ಹಂತವನ್ನು ಇಲ್ಲಿ ನೋಡಬಹುದು. ಪಟ್ಟದಕಲ್ಲಿನ ಶಿಲ್ಪಕಲೆ ಅತ್ಯಂತ ಸೂಕ್ಷ್ಮವಾಗಿದೆ. ಇಲ್ಲಿ ದೇವತೆಗಳ ಮುಖಭಾವಗಳು, ದೇಹದ ಚಲನೆಗಳು, ಉಡುಪುಗಳ ಮಡಚುಗಳು ಎಲ್ಲವೂ ಜೀವಂತವಾಗಿವೆ. ಕಲ್ಲು ಜೀವ ಪಡೆದಂತೆ ಕಾಣುತ್ತದೆ.
ಇಲ್ಲಿ ಕಾಣುವ ಶಿಲ್ಪಗಳು ಕೇವಲ ಧಾರ್ಮಿಕ ವಿಷಯಗಳನ್ನಷ್ಟೇ ತೋರಿಸುವುದಿಲ್ಲ. ಅವು ಆ ಕಾಲದ ಸಾಮಾಜಿಕ ಜೀವನ, ವಾದ್ಯಗಳು, ನೃತ್ಯ, ಸಂಗೀತ ಮತ್ತು ದೈನಂದಿನ ಬದುಕಿನ ಚಿತ್ರಣವನ್ನು ನೀಡುತ್ತವೆ. ಪಟ್ಟದಕಲ್ಲು ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾಣವಾಗಿ ಘೋಷಿಸಲ್ಪಟ್ಟಿರುವುದು ಅಚ್ಚರಿಯಲ್ಲ. ಇದು ಕೇವಲ ಕರ್ನಾಟಕದ ಗರ್ವವಲ್ಲ, ಇದು ಸಂಪೂರ್ಣ ಭಾರತದ ಸಾಂಸ್ಕೃತಿಕ ಪರಂಪರೆಯ ಹೆಮ್ಮೆ.
ಪಟ್ಟದಕಲ್ಲಿಗೆ ಭೇಟಿ ನೀಡುವಾಗ ಮಲಪ್ರಭಾ ನದಿಯ ತೀರದಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಅತ್ಯಂತ ಶಾಂತ ಅನುಭವವನ್ನು ನೀಡುತ್ತದೆ. ನದಿ, ದೇವಾಲಯಗಳು ಮತ್ತು ಪ್ರಕೃತಿ ಈ ಮೂರು ಸೇರಿ ಒಂದು ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತವೆ. ಪಟ್ಟದಕಲ್ಲಿಗೆ ಭೇಟಿ ನೀಡಲು ಅತ್ಯುತ್ತಮ ಸಮಯ ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ. ಈ ಸಮಯದಲ್ಲಿ ಹವಾಮಾನ ಸುಖಕರವಾಗಿರುತ್ತದೆ. ಬೆಳಗಿನ ಮತ್ತು ಸಾಯಂಕಾಲದ ಸಮಯದಲ್ಲಿ ದೇವಾಲಯಗಳ ಮೇಲೆ ಬೀಳುವ ಬೆಳಕು ಛಾಯಾಚಿತ್ರಕ್ಕೆ ಅತ್ಯಂತ ಸುಂದರವಾಗಿರುತ್ತದೆ. ಪಟ್ಟದಕಲ್ಲಿಗೆ, ಬಾದಾಮಿ ಮತ್ತು ಐಹೊಳೆ ಹತ್ತಿರದಲ್ಲಿವೆ. ಈ ಮೂರು ಸ್ಥಳಗಳನ್ನು ಒಟ್ಟಿಗೆ ನೋಡಿದರೆ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಆರಂಭ, ಬೆಳವಣಿಗೆ ಮತ್ತು ಪರಿಪೂರ್ಣತೆಯನ್ನು ಕ್ರಮಬದ್ಧವಾಗಿ ಅರ್ಥಮಾಡಿಕೊಳ್ಳಬಹುದು. ಐಹೊಳೆ ಪ್ರಯೋಗಶಾಲೆ, ಬಾದಾಮಿ ಶಿಲಾಕಟು ಶೈಲಿ, ಪಟ್ಟದಕಲ್ಲು ಪರಿಪೂರ್ಣತೆ. ಪಟ್ಟದಕಲ್ಲು ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಕಲೆಯು ಧರ್ಮದೊಂದಿಗೆ, ರಾಜಕೀಯದೊಂದಿಗೆ ಮತ್ತು ಸಮಾಜದೊಂದಿಗೆ ಹೇಗೆ ಬೆಳೆದು ಬೆಳೆಯುತ್ತದೆ ಎಂಬುದನ್ನು. ಪಟ್ಟದಕಲ್ಲು ಒಂದು ಪ್ರವಾಸಿ ತಾಣ ಮಾತ್ರವಲ್ಲ, ಇದು ಭಾರತೀಯ ಇತಿಹಾಸದ ಜೀವಂತ ಪಾಠಶಾಲೆ. ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ದೇವಾಲಯ, ಪ್ರತಿಯೊಂದು ಶಿಲ್ಪವೂ ನಮ್ಮೊಂದಿಗೆ ಮಾತನಾಡುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಐತಿಹಾಸಿಕ ಮತ್ತು ಶಿಕ್ಷಣಾತ್ಮಕ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.